ಆಸ್ತಿ ಸಿಎಂಐ ಆಸ್ಪತ್ರೆಯಿಂದ ಲೋಕಾರ್ಪಣೆ. ಕರ್ನಾಟಕದ ಮೊದಲ ಮಕ್ಕಳಿಗೆ ಮೀಸಲಾದ ಲಿವರ್ ಯಕೃತ್ತು ಐಸಿಯು. ಮಕ್ಕಳ ಯಕೃತ್ತು ಚಿಕಿತ್ಸೆಗೆ ತುರ್ತು ಮತ್ತು ಸುಧಾರಿತ ಸ್ಪಂದನೆ. ಮಕ್ಕಳ ತೀವ್ರ ನಿಗಾ ಆರೈಕೆ ಕ್ಷೇತ್ರದಲ್ಲಿ ಮಹತ್ವದ ಮೈಲಿಗಲ್ಲು ಸ್ಥಾಪಿಸಿರುವ ಆಸ್ತಿ ಸಿಎಂಐ ಆಸ್ಪತ್ರೆ ಇಂದು ಪೀಡಿಯಾಟ್ರಿಕ್ ಎಮರ್ಜೆನ್ಸಿ ಅಂಡ್ ಅಡ್ವಾನ್ಸ್ಡ್ ರೆಸ್ಪಾನ್ಸ್ ಫಾರ್ ಲಿವರ್ ಕೇರ್ ಅನ್ನು ಲೋಕಾರ್ಪಣೆಗೊಳಿಸಿದೆ. ಇದು ಕರ್ನಾಟಕದ ಮೊದಲ ಮಕ್ಕಳಿಗೆ ಮೀಸಲಾದ ಯಕೃತ್ತು ತೀವ್ರ ನಿಗಾ ಘಟಕ ಐಸಿಯು ಆಗಿದೆ. ಗಂಭೀರ ಮತ್ತು ಪ್ರಾಣಾಪಾಯವಿರುವ ಯಕೃತ್ತಿನ ಕಾಯಿಲೆಗಳಿಂದ ಬಳಲುತ್ತಿರುವ ಮಕ್ಕಳಿಗೆ ವಿಶೇಷವಾಗಿ ಅತ್ಯಂತ ಕೇಂದ್ರೀಕೃತ, ಸಮಯೋಚಿತ ಮತ್ತು ಸುಧಾರಿತ ವೈದ್ಯಕೀಯ ಚಿಕಿತ್ಸೆ ನೀಡುವ ಉದ್ದೇಶದಿಂದ ಈ ಘಟಕವನ್ನು ಸ್ಥಾಪಿಸಲಾಗಿದೆ. ಜೆಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್ ಐಎಎಸ್ ಅವರು ಆಸ್ತಿ ಸಿಎಂಐ ಆಸ್ಪತ್ರೆಯ ಹಿರಿಯ ಆಡಳಿತಾಧಿಕಾರಿಗಳು ಮತ್ತು ವೈದ್ಯಕೀಯ ತಜ್ಞರ ಸಮ್ಮುಖದಲ್ಲಿ ಈ ಘಟಕವನ್ನು ಉದ್ಘಾಟಿಸಿದರು. ಆರಂಭ ಮಕ್ಕಳ ಆರೋಗ್ಯ ರಕ್ಷಣೆಯಲ್ಲಿ ಎಲ್ಲರಿಗೂ ಮಾದರಿ ಎಂಬಂತ ಬದಲಾವಣೆ. ಇದು ಸಾಮಾನ್ಯ ಐಸಿಯು ಆರೈಕೆಯಿಂದ ಹೊರಬಂದು ಕೇವಲ ಮಕ್ಕಳ ಯಕೃತ್ತಿನ ಆರೋಗ್ಯಕ್ಕೆ ಪೂರಕವಾದ ವಿಶೇಷ ಮಾದರಿಯನ್ನು ಪರಿಚಯಿಸಿದೆ. ಮಕ್ಕಳಲ್ಲಿ ಯಕೃತ್ತಿನ ತುರ್ತು ಪರಿಸ್ಥಿತಿಗಳು ವೇಗವಾಗಿ ಉಲ್ಬಣಗೊಳ್ಳುತ್ತವೆ. ಇದು ಮೆದುಳಿನ ಊತ, ಸೋಂಕು, ಅಂಗಾಂಗ ವೈಫಲ್ಯ ಮತ್ತು ಚಯಾಪಚಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಇಂತಹ ಸಂಕೀರ್ಣತೆಗಳನ್ನು ಎದುರಿಸಲು ತಜ್ಞರ ಸಮನ್ವಯ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಸುಧಾರಿತ ಮಾನಿಟರಿಂಗ್ ವ್ಯವಸ್ಥೆಗಳು ಮತ್ತು ಮಕ್ಕಳ ಹೆಪಟಾಲಜಿಸ್ಟ್ಗಳು, ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ಗಳು, ಇಂಟೆನ್ಸಿವಿಸ್ಟ್ಗಳು, ಅರಿವಳಿಕೆ ತಜ್ಞರು, ಸಾಂಕ್ರಾಮಿಕ ರೋಗ ತಜ್ಞರು ಹಾಗೂ ವಿಶೇಷ ತರಬೇತಿ ಪಡೆದ ನರ್ಸ್ಗಳ ತಂಡವನ್ನು ಹೊಂದಿರುವ ತುರ್ತು ಸಂದರ್ಭಗಳಲ್ಲಿ ತ್ವರಿತ ಸ್ಪಂದನೆ ಮತ್ತು ನಿಖರ ಚಿಕಿತ್ಸೆಯನ್ನು ಖಚಿತಪಡಿಸುತ್ತದೆ. ಕರ್ನಾಟಕದ ಆಸ್ಟರ್ ಆಸ್ಪತ್ರೆಗಳ ಸಿಇಒ ಡಾಕ್ಟರ್ ಪ್ರಶಾಂತ್ ಎನ್ ಅವರು ಮಾತನಾಡಿ, ಮಕ್ಕಳ ತೀವ್ರ ನಿಗಾ ಆರೈಕೆಯನ್ನು ಪುನರ್ ವ್ಯಾಖ್ಯಾನಿಸುವ ನಮ್ಮ ಪ್ರಯತ್ನವೇ ಈ ಪರಿಣಿತ ಬಹುಶಿಸ್ತೀಯ ತಂಡಗಳ ಬೆಂಬಲದೊಂದಿಗೆ ಈ ಪ್ರತ್ಯೇಕ ಐಸಿಯು ಸ್ಥಾಪಿಸುವ ಮೂಲಕ ನಾವು ಗಂಭೀರವಾಗಿ ಅಸ್ವಸ್ಥಗೊಂಡಿರುವ ಮಕ್ಕಳಿಗೆ ಸಮಯೋಚಿತ ಮತ್ತು ಸಮಗ್ರ ಚಿಕಿತ್ಸೆ ನೀಡುವ ನಮ್ಮ ಸಾಮರ್ಥ್ಯವನ್ನು ಬಲಪಡಿಸಿದ್ದೇವೆ ಎಂದರು. ಪೀಡಿಯಾಟ್ರಿಕ್ ಲಿವರ್ ಕೇರಿಗೆ ಪರ್ಲ್ ಅಂತ ಹೇಳಿ ಅಡ್ವಾನ್ಸ್ ಲಿವರ್ ಕೇರ್ ಐಸಿಯು ಅವರು ಚಾಲನೆ ಮಾಡಿಟ್ಟಿದ್ದಾರೆ ಎಸ್ಟರ್ನಲ್ಲಿ. ಅವ್ರು ಏನು ಹೇಳಿದ ಪ್ರಕಾರ ದೇ ಗೆಟ್ CSR ಫಂಡಿಂಗ್ ಆಲ್ಸೋ ಟು ಅಸಿಸ್ಟ್ ಇನ್ ಮೇಕಿಂಗ್ ದ ಲಿವರ್ ಟ್ರಾನ್ಸ್ಪ್ಲಾಂಟ್ಸ್ ಏನು ಮಾಡ್ತಾರೆ ಭಾಳ ಕಡಿಮೆ ರೇಟ್ನಲ್ಲಿ ಮಾಡ್ತಾರೆ. ಸ್ಪೆಷಲೈಸ್ ಹೆಲ್ತ್ ಕೇರ್ ಏನು ಅವಶ್ಯಕತೆ ಇದೆ ಅದು ಸಹ ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದೇ ಟ್ರೈ ಟು ಡೂ ಇಟ್ ಅಟ್ ದ ಬೆಸ್ಟ್ ಕಾಸ್ಟ್ ಆ್ಯಂಡ್ ಆಲ್ಸೋ ದಿಸ್ ಕೈಂಡ್ ಆಫ್ ಫೆಸಿಲಿಟಿ ಏನಿದೆ ಅದು ಅವಶ್ಯಕತೆ ಇರುತ್ತದೆ. ನಮ್ಮ ಏನು ಧ್ಯೇಯ ಅಂತ ಹೇಳಿದರೆ ಬ್ಯಾಂಗ್ಳೂರಿನಲ್ಲಿ ಇರ್ತಕ್ಕಂಥ ಹಾಸ್ಪಿಟಲ್ಗಳಲ್ಲಿ ಇದೇ ಒಂದು ಭಾಳ ಮಾದರಿ ಆಗ್ತದೆ ಅಂತ ಹೇಳಿ ನಾವು ಭಾವಿಸುತ್ತೇವೆ. ಆ್ಯಂಡ್ ಐ ವಿಶ್ ಆಸ್ಟರ್ ಆಲ್ ದ ಬೆಸ್ಟ್ ಆ್ಯಂಡ್ ವಿ ಹೋಪ್ that this becomes a benchmark for other hospitals also in terms of the quality of health care they can provide. And ಎಲ್ಲರೂ ಇದೇ ಥರ ಪ್ರೊವೈಡ್ ಮಾಡಿದರೆ ಖಂಡಿತ ಬ್ಯಾಂಗ್ಳೂರು ಹೆಲ್ತ್ ಕೇರ್ ಫೆಸಿಲಿಟೀಸ್ ಏನು ಬರ್ತಿದೆ ಸಿಟಿನಲ್ಲಿ ದ್ಯಾಟ್ ವಿಲ್ ಬಿ ಸಮಥಿಂಗ್ ವಿಚ್ ಬೇರೆ ರಾಜ್ಯದಿಂದ ಬೇರೆ ದೇಶದಿಂದ ಜನರನ್ನ ಇಲ್ಲಿನೇ ಬ್ಯಾಂಗ್ಳೂರಿಗೆ ಬಂದು ನಾವು ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತ ಹೇಳಿ ಆ ಒಂದು ಕ್ವಾಲಿಟಿ ಇರಬೇಕು ಅಂತ ಹೇಳಿ ಸಹ ನಾನು ರಿಕ್ವೆಸ್ಟ್ ಮಾಡ್ತೇವೆ ಆಸ್ಟರಿಗೆ ಇದೇ ಥರ ನೀವು ಫೆಸಿಲಿಟಿ ಕೊಡಬೇಕು ಅಂತ ಹೇಳಿ. ಎಲ್ರಿಗೂ ನನ್ನ ಹೆಸರು ಸುಧೀಂದ್ರ ಭಟ್ ಅಂತ, ಚೀಫ್ ಆಪರೇಟಿಂಗ್ ಆಫೀಸರ್ ಅಟ್ ಆಸ್ಟರ್ ಸಿಎಂಐ ಹಾಸ್ಪಿಟಲ್ ಸಾಕರ್ ನಗರ್ ಹೆಬ್ಬಾಳ. ಇವತ್ತು ನಾವು ನಮ್ಮ ಹಾಸ್ಪಿಟ್ಲಲ್ಲಿ ಪೀಡಿಯಾಟ್ರಿಕ್ ಎಮರ್ಜೆನ್ಸಿ ಆ್ಯಂಡ್ ICU ಫಾರ್ ಅವರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್ಗೆ ಓಪನ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಮಿಸ್ಟರ್ ಸೋಮೇಶ್ವರ ರಾವ್ ಅವರು ಇದ್ದಾರೆ, BBMP ಕಮಿಷನರ್ ಅವರು ಬಂದಿದ್ದಾರೆ. ಸೊ ಈ ಹಾಸ್ಪಿಟ್ಲಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದೀವಿ, ಇನಾಗ್ರೇಷನ್. ಇದು ಬಂದು ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಈ ಥರ ಒಂದು ಫೆಸಿಲಿಟಿ ಸಿಗ್ತಾ ಇರೋವಂಥದ್ದು. ಎಲ್ಲ ಲಿವರ್ ಟ್ರಾನ್ಸ್ಪ್ಲಾಂಟ್ ಕೇಸಿಗೆ, ಪೀಡಿಯಾಟ್ರಿಕ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಕೇಸಿಗೆ ಈ ICU ತುಂಬ ಬೇಕಾಗಿರುವಂಥದ್ದು. ಯಾಕಂದರೆ ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಮಕ್ಕಳು ಬಂದು ಒಂದು 20-25 ದಿನ ICUನಲ್ಲಿ ಇರಬೇಕಾಗಿ ಬರ್ತದೆ. ಹಾಗಾಗಿ ಈ ಈ ಫೆಸಿಲಿಟಿನ ಇವತ್ತು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ರಿಗೂ ಇದರ ಬಗ್ಗೆ ಆದಷ್ಟು ಜನರಿಗೆ ತಿಳಿ ಹೇಳಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈ ಕರ್ನಾಟಕದಲ್ಲೇ ಎಲ್ಲೂ ಈ ಸೌಲಭ್ಯ ಇಲ್ಲ. ಇಷ್ಟರವರೆಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ಸ್ಪೆಷಲಿ ಪೀಡಿಯಾಟ್ರಿಕ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರುವಂಥದ್ದು ಪೀಡಿಯಾಟ್ರಿಕ್ ಲಿವರ್ ICU ಅದು ಬೇಕಾಗಿರುತ್ತದೆ. ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಸದ್ಯಕ್ಕೆ. ಇದಕ್ಕೆ ಈ ಫಸ್ಟ್ ಟೈಮ್ ನಾವೇ ಇಲ್ಲಿ ಇಂಥ ಒಂದು ಸೆಟಪ್ನ ರೆಡಿ ಮಾಡಿದ್ದೀವಿ.
ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ನಮ್ಮ ಹೆಸರು ಡಾಕ್ಟರ್ ಸೋನಲ್ ಅಸ್ಥಾನ ಅಂತ, ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್. ಇವತ್ತು ಮಕ್ಕಳಿಗೆ ಒಂದು ಡೆಡಿಕೇಟೆಡ್ ಪೀಡಿಯಾಟ್ರಿಕ್ ಲಿವರ್ ICU ಶುರು ಮಾಡಿದ್ದೀವಿ. ಅದೇ ಡಾಕ್ಟರ್ ಶ್ರೀ ಮಹೇಶ್ವರರಾವ್ ಈಗ ಇನಾಗ್ರೇಟ್ ಮಾಡ್ಕೊಂಡು ಹೋಗಿದ್ದಾರೆ ಆ್ಯಕ್ಚುಲಿ. ಸೊ ಮಕ್ಕಳ ಲಿವರ್ ತೊಂದರೆ ಮೋಸ್ಟ್ಲಿ ಜೆನೆಟಿಕ್ಕೋಸ್ಕರ ಇರ್ಬೋದು, ಮತ್ತು ಸ್ವಲ್ಪ ಲೈಫ್ ಸ್ಟೈಲ್ಗೋಸ್ಕರ ಇರ್ಬೋದು. ಈ ಥರ ಬಂದರೆ ಲಿವರ್ ಫೇಲಿಯರ್ ಬಂದರೆ ಸ್ವಲ್ಪ ಬೇಗ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಮತ್ತು ಎಲ್ಲರ ಸ್ಪೆಷಲಿಸ್ಟ್ ಜೊತೆಗೆ ಸ್ವಲ್ಪ ಒಂದೇ ಟೈಮ್ ಒಂದು ಮಲ್ಟಿ ಡಿಸಿಪ್ಲಿನರಿ ಟ್ರೀಟ್ಮೆಂಟ್ ಒಂದು ಬೇಕಾಗುತ್ತೆ ಆ್ಯಕ್ಚುಲಿ. ಸೊ ಸರ್ಜನ್ಸ್ ಮತ್ತು ಫಿಸಿಷಿಯನ್ಸ್, ಕ್ರಿಟಿಕಲ್ ಕೇರ್ ಡಾಕ್ಟರ್ಸ್ ಎಲ್ಲ ಸೇರು ನೋಡಬೇಕು ಮತ್ತು ಸೇರು ಒಂದು ಪ್ಲ್ಯಾನ್ ಮಾಡಬೇಕಾಗತ್ತೆ. ಈ ಥರ ಫೋಕಸ್ಡ್ ಡೆಡಿಕೇಟೆಡ್ ಫೆಸಿಲಿಟಿ ನಮ್ಮ ಕಡೆ, ನಮ್ಮ ರಾಜ್ಯದಲ್ಲೇ ಇಲ್ಲ ಆ್ಯಕ್ಚುಲಿ. ಅದು ಫಸ್ಟ್ ಫೆಸಿಲಿಟಿ ಇರುತ್ತೆ. ಸೊ ನಮ್ಮ ಕಡೆ ಒಂದು ಪಿಡಿಯಾಟ್ರಿಕ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಭಾಳ ಒಂದು ಇಂಪಾರ್ಟೆಂಟ್ ಇರುತ್ತೆ ಆ್ಯಕ್ಚುಲಿ. ಸೊ ಆಲ್ಮೋಸ್ಟ್ 150 ಪಿಡಿಯಾಟ್ರಿಕ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ ಇನ್ ದ ಲಾಸ್ಟ್ 10 years ಅಂತ. ಮತ್ತು ಮಕ್ಕಳಿಗೆ ಒಂದು ಸ್ಪೆಷಲ್ ಸ್ಕೀಮ್ ಇರುತ್ತೆ, ಅಫೋರ್ಡೆಬಲ್ ಟ್ರಾನ್ಸ್ಪ್ಲಾಂಟ್ ಇನಿಷಿಯೇಟಿವ್ ಹೇಳ್ತೀವಿ. ಆ ಸ್ಕೀಮ್ ಪ್ರಕಾರ ಸ್ವಲ್ಪ ನಮ್ಮ CSR ಫಂಡ್ಸ್ ಮತ್ತು ಕ್ರೌಡ್ ಫಂಡಿಂಗ್ ಅಂತ ಅವ್ರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಕಾಸ್ಟ್ ಬಗ್ಗೆ ನಾನು ಸಪೋರ್ಟ್ ಮಾಡ್ತೇನೆ. ಸೊ ಕಾಸ್ಟ್ ಅಂದ ನಾರ್ಮಲ್ ಟ್ರಾನ್ಸ್ಪ್ಲಾಂಟ್ ಕಾಸ್ಟ್ 20 ಲಕ್ಷ 27 ಲಕ್ಷ ತನಕ ಆಗುತ್ತೆ. ಈ ಕಡೆ ಮಕ್ಕಳ ಟ್ರಾನ್ಸ್ಪ್ಲಾಂಟ್ ಬಹುತ್ 4-5 ಲಕ್ಷನೇ ಕಾಸ್ಟ್ ಎಲ್ಲ ಮಾಡ್ತೀನಿ ಆ್ಯಕ್ಚುಲಿ. ಫುಲ್ ಆಸ್ಟರ್ ಗ್ರೂಪ್ಗೆ ಚಿಲ್ಡ್ರನ್ಸ್ ಪೀಡಿಯಾಟ್ರಿಕ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಪ್ರೋಗ್ರಾಮ್ ಡೈರೆಕ್ಟರ್ ನಮ್ಮದು ಡೆಸಿಗ್ನೇಷನ್. ಭಾಳ ಖುಷಿ ಇವತ್ತು ಪೀಡಿಯಾಟ್ರಿಕ್ ಮಕ್ಕಳ ಚಿಲ್ಡ್ರನ್ಸ್ ICU ಇನಾಗ್ರೇಟ್ ಫಸ್ಟ್ ಟೈಮ್ ಇನ್ ಕರ್ನಾಟಕ. ಸ್ಪೆಷಲ್ ಟ್ರೀಟ್ಮೆಂಟ್ ಫಾರ್ ಲಿವರ್ ಚಿಲ್ಡ್ರನ್ ಆ್ಯಂಡ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಚಿಲ್ಡ್ರನ್. ಇಲ್ಲಿ ಆಸ್ಟರ್ ಹಾಸ್ಪಿಟಲ್ ಲಾಸ್ಟ್ 5 years ಒಳ್ಳೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ವಿಸ್ ಇದೆ. ಬಟ್ ಬಿಗ್ಗೆಸ್ಟ್ ಚಾಲೆಂಜ್ ಇಸ್ ಲಿವರ್ ICU ಟ್ರೀಟ್ಮೆಂಟ್. ಬಿಕಾಸ್ ಲಿವರ್ ಟ್ರಾನ್ಸ್ಪ್ಲಾಂಟ್ಸ್ ಆಫ್ಟರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಬಿಗ್ಗೆಸ್ಟ್ ಚಾಲೆಂಜ್ ಇಸ್ ಇಂಟೆನ್ಸಿವ್ ಕೇರ್. ಅದಕ್ಕೋಸ್ಕರ ಈಗ ಫಸ್ಟ್ ಲಿವರ್ ICU ಸ್ಪೆಷಲಿಸ್ಟ್, ಓನ್ಲಿ ಲಿವರ್ ಸ್ಪೆಷಲಿಸ್ಟ್ ಫಾರ್ ಚಿಲ್ಡ್ರನ್ ಒಟ್ಟಿಗೆ ವಿ ಆರ್ ಮೇಕಿಂಗ್ ಅ ICU ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಇನ್ ಕರ್ನಾಟಕ. And this will become the benchmark for treatment for liver anywhere in the world, and first time we are even doing it in India.